ಮಳೆಗಾಲದಲ್ಲಿ ಗುಡ್ಡ ಪ್ರದೇಶದಲ್ಲಿ ಗೋಚರಿಸುವ ಮಿನಿ ಜಲಪಾತಗಳಂತೆ ರಾಜ್ಯ ಪುರಸಭೆ ಹಾಗೂ ಪಂಚಾಯತ್ ವ್ಯಾಪ್ತಿಗಳಲ್ಲಿರುವ ರಸ್ತೆಗಳ ಉದ್ದಕ್ಕೂ ಅಲ್ಲಲ್ಲಿ ಗುಂಡಿಗಳಿದ್ದು ಇವು ವಾಹನ ಸವಾರಿಗೆ ಮೃತ್ಯು ಗುಂಡಿಗಳಾಗಿ ಪರಿಣಮಿಸುತ್ತಿದ್ದು ಈ ಬಗ್ಗೆ ಸವಾರರು ಎಚ್ಚರ ವಹಿಸಬೇಕಾಗಿದೆ. ಮೂಡುಬಿದ್ರೆಯಿಂದ ಬೆಳ್ತಂಗಡಿಗೆ ತಲುಪುವ ರಾಜ್ಯ ಹೆದ್ದಾರಿಯಲ್ಲಿ ಹಲವಾರು ಶಾಲಾ ಕಾಲೇಜುಗಳಿದ್ದು ಇಲ್ಲಿಗೆ ಶಿಕ್ಷಣ ಪಡೆಯಲು ಹೋಗುವ ಹಲವಾರು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಮತ್ತು ಉಪನ್ಯಾಸಕರುಗಳು ದ್ವಿಚಕ್ರ ವಾಹನಗಳನ್ನು ಆಶ್ರಯಿಸಿಕೊಂಡಿದ್ದಾರೆ. ಅದೇ ರೀತಿ ಮೂಡುಬಿದ್ರೆಯಿಂದ ವಿದ್ಯಾಗಿರಿ ಆಳ್ವಾಸ್ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಹೋಗುವ ರಸ್ತೆಗಳಲ್ಲಿ ಕೂಡ ದೊಡ್ಡ ದೊಡ್ಡ ಗುಂಡಿಗಳು ತೆರೆದುಕೊಂಡು ಮೃತ್ಯು ಗುಂಡಿಗಳಾಗಿ ಮಾರ್ಪಟ್ಟಿದ್ದು ದ್ವಿಚಕ್ರ ವಾಹನ ಸವಾರರು ಜಾಗರೂಕತೆಯಿಂದ ಸವಾರಿ ಮಾಡಿಕೊಂಡು ಹೋಗಬೇಕಾಗಿದೆ. ಇಲ್ಲದಿದ್ದರೆ ಪ್ರಾಣಾಪಾಯ ಕಟ್ಟಿಟ್ಟ ಬುತ್ತಿ. ಮಳೆಗಾಲ ಆರಂಭವಾಗುತ್ತಿದ್ದಂತೆ ಅಧಿಕ ಮಳೆಯ ಕಾರಣದಿಂದಲೂ ಅಥವಾ ಕಳಪೆ ಕಾರಣದಿಂದಲೂ ಪ್ರತಿ ವರ್ಷವೂ ಪುರಸಭಾ ವ್ಯಾಪ್ತಿಯ ವಿಜಯನಗರ ಅಮರಶ್ರೀ ಟಾಕೀಸ್ನ ಬಳಿ ಸತ್ಯನಾರಾಯಣ ದೇವಸ್ಥಾನ, ಹಳೆ ಪೊಲೀಸ್ ಠಾಣೆ, ಆಟೋ ಪಾರ್ಕ್, ರಾಜ್ಯ ಹೆದ್ದಾರಿಯ ರೋಟರಿ ಶಾಲೆ, ಮೆಸ್ಕಾಂ, ಮಹಾವೀರ ಕಾಲೇಜು ಬಳಿ, ಕೀರ್ತಿನಗರ, ಸುವರ್ಣನಗರ, ಕಲ್ಲಬೆಟ್ಟು, ಮಾರಿಗುಡಿ ಸಮೀಪ, ಕಲ್ಲಬೆಟ್ಟು ಶಾಲೆ, ಗಂಟಲ್ಗಟ್ಟೆ, ಉರ್ಪೇಲ್ಪಾತೆ, ಮಾರೂರು ಹಾಗೂ ಹೊಸಂಗಡಿಯವರೆಗೆ ರಸ್ತೆಯುದ್ದಕ್ಕೂ ಮೃತ್ಯು ಗುಂಡಿಗಳು ಬಾಯಿ ತೆರೆದು ಕಾಯ್ತಾ ಕುಳಿತಿವೆ. ಮಳೆ ಕಡಿಮೆಯಾಗುವ ಸೂಚನೆ ಸಿಗುತ್ತಿದ್ದಂತೆ ಪುರಸಭೆ ಹಾಗೂ ಪಿಡಬ್ಲ್ಯೂಡಿ ಇಲಾಖೆಯಿಂದ ರಸ್ತೆ ಗುಂಡಿಗಳು ಇರುವಲ್ಲಿಗೆ ತೇಪೆ ಕಾರ್ಯ ಮಾಡಲಾಗ್ತಿದೆ. ಆದರೆ ದುರಾದೃಷ್ಟವಶಾತ್ ಜೋರಾಗಿ ಮಳೆ ಬೀಸಿದ್ರೆ ಮತ್ತೆ ಹಾಕಿದ ತೇಪೆ ನೀರಿಗೆ ಕೊಚ್ಚಿ ಹೋಗಿ ಮತ್ತೆ ಹೊಂಡಗಳು ಸೃಷ್ಟಿಯಾಗ್ತವೆ. ಆದ್ದರಿಂದಲೇ ರಸ್ತೆಗಳಲ್ಲಿ ಅದೆಷ್ಟು ಗುಂಡಿಗಳಿದ್ರೂ ಸಂಬಂಧಪಟ್ಟ ಇಲಾಖೆಯವರು ಗುಂಡಿ ಮುಚ್ಚುವ ಕಾರ್ಯವನ್ನ ಮಾಡುತ್ತಿಲ್ಲ. ಆದ್ದರಿಂದ ವಾಹನ ಸವಾರರೇ ರಸ್ತೆಗಳಲ್ಲಿ ಸಂಚಾರ ಮಾಡುವಾಗ ಜಾಗರೂಕತೆಯಿಂದ ವಾಹನಗಳನ್ನು ಚಲಾಯಿಸಿಕೊಂಡು ಹೋಗುವುದು ಅನಿವಾರ್ಯವಾಗಿದೆ.